ನಮಸ್ಕಾರ ವೀಕ್ಷಕರಿಗೆ, ಸಗ್ಗ ಸಿರಿ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮಹಾವಿಷ್ಣುವಿನ ಅವತಾರ ವರಾಹಸ್ವಾಮಿಗೆ ಪ್ರಿಯವಾದಂಥ ಪ್ರಿಯಾಂಗು ಪಾಯಸ ಮಾಡುವ ವಿಧಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಿಯಾಂಗು ಅಂತ ಹೇಳಿದ್ರೆ ನವಣೆ. ಸೊ ನವಣೆಯಲ್ಲಿ ನಾವು ಇವತ್ತಿನ ಪಾಯಸವನ್ನು ಮಾಡ್ತಾಯಿದ್ದೀವಿ. ಇಲ್ಲಿ ಒಂದು 30ರಿಂದ 40 ಜನಕ್ಕೆ ಆಗುವಷ್ಟು ಪಾಯಸವನ್ನು ನಾನು ನಿಮಗೆ ಮಾಡಲಿಕ್ಕೆ ತೋರಿಸ್ತೇನೆ. ಮೊದಲಿಗೆ ಅರ್ಧ kg ನವಣೆಯನ್ನು ನೀವು ರಾತ್ರಿ ಇಡೀ ನೆನೆಸಿ ಇಡಬೇಕಾಗುತ್ತೆ. ನಾವಿಲ್ಲಿ ಅರ್ಧ kg ನವಣೆಯನ್ನು 8ರಿಂದ 10 ಪಟ್ಟು ನೀರಿನಲ್ಲಿ 8 ಗಂಟೆಗಳ ಕಾಲ ನೆನೆಸಿ ಬೇಯಿಸಬೇಕು. ನವಣೆ ಚೆನ್ನಾಗಿ ಬೇಯಬೇಕು. ಈ ನವಣೆ ಬೇಯುವ ಸಮಯಕ್ಕೆ ಕಾಯಿ ಹಾಲನ್ನು ತಯಾರಿ ಮಾಡ್ಕೋಬೇಕು. ಇದಕ್ಕೆ ಒಂದು ಪೂರ್ತಿ ತೆಂಗಿನಕಾಯಿಯನ್ನು ತುರಿದು ಹಾಲನ್ನು ಕಾಟನ್ ಬಟ್ಟೆಯ ಸಹಾಯದಿಂದ ಹಿಂಡಬೇಕು. ಕಾಯನ್ನು ತುರಿದು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿ ಕಾಟನ್ ಬಟ್ಟೆಯ ಸಹಾಯದಿಂದ ಹಿಂಡ್ಕೋಬೇಕು. ಮೊದಲನೇ ಸಲ ನೀವು ಹಿಂಡಿದಾಗ ಗಟ್ಟಿ ಹಾಲು ಬರುತ್ತೆ. ಆಮೇಲೆ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಎರಡನೇ ಸಲ ಮತ್ತೆ ಹಿಂಡಬೇಕು. ಆಗ ಸ್ವಲ್ಪ ತೆಳುವಾದ ಹಾಲು ಸಿಗತ್ತೆ ನಿಮಗೆ. ಎರಡನ್ನು ಇಟ್ಕೊಂಡಿರಿ. ಈಗ ಬೆಂದಿರೋ ನವಣೆಗೆ ನಿಮ್ಮ ಅಭಿರುಚಿಗೆ ಹೊಂದುವಷ್ಟು ಬೆಲ್ಲ ಮತ್ತು ಕಾಯಿ ಹಾಲು ಎರಡನ್ನೂ ಸೇರಿಸಬೇಕು. ಬೆಲ್ಲದಲ್ಲಿ ಅನೇಕ ವಿಧಗಳಿವೆ. ಸೊ ನೀವು ತಾಟಿ ಬೆಲ್ಲ ಅಥವಾ ಪಾಮ್ ಜಾಗರಿ ಇದನ್ನು ಬಳಸ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು. ಈ ಮಿಶ್ರದ್ರವ್ಯ ಹೊಂದಿಕೊಳ್ಳುವ ತನಕ ನೀವು ಬೇಯಿಸಬೇಕು. ತದನಂತರ 4 ಸ್ಪೂನ್ ತುಪ್ಪದಲ್ಲಿ 1 ಹಿಡಿ ಗೋಡಂಬಿ, 1 ಹಿಡಿ ಬಾದಾಮಿ, 10 ಲವಂಗವನ್ನು ಕರೆದು ಅಥವಾ ಒಗ್ಗರಣೆ ಹಾಕಿ ಅದನ್ನು ಪಾಯಸಕ್ಕೆ ಸೇರಿಸಬೇಕು. ಈಗ ರುಚಿಕರವಾದ ವರಾಹಸ್ವಾಮಿಗೆ ಇಷ್ಟವಾದಂಥ ಪ್ರಿಯಾಂಗು ಪಾಯಸ ಅಥವಾ ನವಣೆ ಪಾಯಸ ತಯಾರಾಗಿದೆ. ಇದನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ಉಣಬಡಿಸಿ ಧನ್ಯರಾಗಿ. ನಮಸ್ಕಾರ ವೀಕ್ಷಕರಿಗೆ. ಮಹಾವಿಷ್ಣುವಿನ 3ನೇ ಅವತಾರ ವರಾಹಸ್ವಾಮಿ ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡ್ತಾನೆ. 18 ದಿನಗಳ ಘೋರ ಯುದ್ಧದಲ್ಲಿ ಹಿರಣ್ಯಾಕ್ಷನ ವಧೆ ಆಗುತ್ತೆ. ಆ ಯುದ್ಧದಲ್ಲಿ ವರಾಹಸ್ವಾಮಿಗಳು ದಣಿವಾರಿರ್ತಾರೆ. ಅವರಿಗೆ ಆಮ್ಲಜನಕದ ಕೊರತೆ ಆಗುತ್ತೆ. ಆಗ ಅವರು ಈ ಪ್ರಿಯಾಂಗು ಪಾಯಸವನ್ನು ಕೇಳ್ತಾರೆ. ಇದು ಒಂದು ಇತಿಹಾಸ ಅಥವಾ ಪುರಾಣ ಅಂತ ಹೇಳ್ಬೋದು. ಯಾಕೆ ಈ ಕಥೆಗಳು ಬಂತು ಅಂತ ಹೇಳಿದ್ರೆ, ನವಣೆ ಅಂದರೆ ಫಾಕ್ಸ್ಟೈಲ್ ಮಿಲ್ಲೆಟ್, ಇದರ ಒಂದು ಪ್ರಾಮುಖ್ಯತೆಯನ್ನು ಜನರಿಗೆ ತಲುಪಿಸುವ ಕಾರಣಕ್ಕಾಗಿ ಈ ಒಂದು ಕತೆ ಬಂದಿದೆ. ಸೊ ಹಾಗಾಗಿ ಈ ಕಥೆಯನ್ನು ಪಕ್ಕಕ್ಕಿಟ್ಟು ಇದು ಸತ್ಯವೋ ಸುಳ್ಳೋ ಅನ್ನೋ ಚರ್ಚೆಗೆ ಹೋಗದೆ ನವಣೆಯಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಗಮನದಲ್ಲಿಟ್ಕೊಂಡು ಇವತ್ತಿನ ಚರ್ಚೆಯನ್ನು ಮುಂದುವರಿಸೋಣ. ಮೊದಲನೇದಾಗಿ ಈ ನವಣೆಯನ್ನು ಫಾಕ್ಸ್ಟೈಲ್ ಮಿಲೆಟ್ ಅಂತ ಕರೀತಾರೆ. ಫಾಕ್ಸ್ಟೈಲ್ ಅಂತ ಹೇಳಿದ್ರೆ ಅದರ ತೆನೆ ಅಂದರೆ ದ ಪಿನಾಕಲ್ ರಿಸೆಂಬಲ್ಸ್ ಫಾಕ್ಸ್ಟೈಲ್, ಅಂದರೆ ಆ ನರಿಯ ಬಾಲದ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಫಾಕ್ಸ್ಟೈಲ್ ಅಂತ ಕರೀತಾರೆ. ಈ ನವಣೆ ಹಳದಿ ಬಣ್ಣಕ್ಕಿರುತ್ತೆ, ಅಂದರೆ ಅನ್ಪಾಲಿಷ್ಡ್ ನವಣೆ. ನೀವು ಎಲ್ಲೇ ನವಣೆ ತೊಗೋಬೇಕಾದ್ರೂ ಅನ್ಪಾಲಿಷ್ಡ್ ನವಣೆಯನ್ನು ಬಳಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ಈ ಅನ್ಪಾಲಿಷ್ಡ್ ನವಣೆಯಲ್ಲಿ ಲಿಗ್ನಾನ್ ಅನ್ನೋ ಅಂಶ ಇರುತ್ತೆ. ಸೊ ಆ ಲಿಗ್ನಾನ್ ಅನ್ನೋ ಅಂಶವೇ ನಾರಿನ ಹೊರಪದರದಲ್ಲಿರುತ್ತೆ. ಸೊ ಅದು ನಮಗೆ ಹೆಚ್ಚಿನ ಒಂದು ಬೆನಿಫಿಟನ್ನು ಕೊಡುತ್ತೆ. ಸೊ ಹಾಗಾಗಿ ನೀವು ಅನ್ಪಾಲಿಷ್ಡ್ ನವಣೆಯನ್ನೇ ಬಳಸಬೇಕು. ಈ ನವಣೆಯನ್ನು ಇಟಾಲಿಯನ್ ಮಿಲೆಟ್ ಅಂತಲೂ ಕರೀತಾರೆ. ಇಟಲಿಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಇದನ್ನು ಬೆಳೀತಾಯಿದ್ರು ಮತ್ತು ಅದನ್ನು ಬಳಸ್ತಾಯಿದ್ರು. ಸೊ ಹಾಗೆ ಯುರೋಪ್ ದೇಶಗಳಲ್ಲಿಯೂ ಸಹಿತ ಇದನ್ನು ಯಥೇಚ್ಛವಾಗಿ ಬೆಳೆಸ್ತಾಯಿದ್ರು. ನವಣೆಯ ಹಿಟ್ಟಿನಿಂದ ಬ್ರೆಡ್ ಮತ್ತು ಬನ್ನು ಮತ್ತು ರೋಟಿಗಳನ್ನು ಮಾಡಿ ತಿಂತಾಯಿದ್ರು ಅನ್ನೋ ಕುರುಹುಗಳು ಸಂಶೋಧನೆಯಲ್ಲಿ ಕಂಡುಬಂದಿದೆ. ಇದನ್ನು ಪರಿಪೂರ್ಣ ಆಹಾರ ಅಂತ ಕರಿಬೋದು. ಇದರಲ್ಲಿ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ನಿಮಗೆ ದೇಹಕ್ಕೆ ಸಿಗ್ತಾ ಹೋಗುತ್ತೆ. ಅದರ ಜೊತೆಗೆ ಕೆಲವೊಂದು ರೋಗಗಳನ್ನು ಇದು ಗುಣಪಡಿಸುವಂಥ ಶಕ್ತಿಯನ್ನು ಹೊಂದಿದೆ. ಮೊದಲನೇದಾಗಿ ನಾವು ಕಥೆಯಲ್ಲಿ ಕೇಳಿದಂತೆ ಯಾವುದೇ ಉಸಿರಾಟದ ಸಮಸ್ಯೆಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರ್ಬೋದು ಅಥವಾ
ಬ್ರಾಂಕಿಯಾಟಿಸ್ ಇರ್ಬೋದು ಅಥವಾ ನಿಮಗೆ ಅಸ್ತಮದ ಸಮಸ್ಯೆ ಇರ್ಬೋದು, ಯಾವುದೇ ಥರದ ಸಮಸ್ಯೆಗಳನ್ನ ಇದು ಗುಣಪಡಿಸುವಂಥ ಶಕ್ತಿ ಇದೆ. ಅದು ಒಂದು ಲಂಗ್ಸ್ ಇಶ್ಯೂಸ್. ಎರಡನೇದು, ಇದರಲ್ಲಿ ಥಯಾಮಿನ್ ಆ್ಯಂಡ್ ಸಿಯಾಮಿನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊ ಇಟ್ ಈಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ನರ್ವ್ಸ್, ಅಂದರೆ ನರಗಳ ಸಮಸ್ಯೆಯಿಂದ ಉಂಟಾದಂಥ ಕಾಯಿಲೆಗಳನ್ನು ಸಹಿತ ಇದು ಗುಣಪಡಿಸುವಂಥ ಶಕ್ತಿನ ಹೊಂದಿದೆ. ಅದು ಎರಡನೇದು. ಮೂರನೇದು ಏನಪ್ಪ ಅಂದರೆ, ಇದರಲ್ಲಿ ನೀವು ಇದರ ಕಂಟೆಂಟನ್ನು ನೋಡಿದಾಗ 12.3% ಪ್ರೋಟೀನ್ ಇದೆ ಮತ್ತು 8% ಅಂದರೆ 8% ಫೈಬರ್ ಇದೆ. ಸೊ ಇದರಲ್ಲಿರ್ತಕ್ಕಂಥ ಫೈಬರ್ ಏನು ಮಾಡುತ್ತೆ, ಈ ನವಣೆಯನ್ನು ನೀವು ತಿಂದಾಗ ಅದು ಗ್ಲೂಕೋಸನ್ನು ನಿಮ್ಮ ರಕ್ತನಾಳಗಳಿಗೆ ನಿಧಾನವಾಗಿ ಬಿಟ್ಟು ಕೊಡುತ್ತೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿಯಲ್ಲಿ ಗ್ಲೂಕೋಸ್ನ ಸ್ಪೈಕ್ ಆಗಲ್ಲ, ಅಂದರೆ ಯಥೇಚ್ಛವಾಗಿ ಗ್ಲೂಕೋಸ್ ಜಾಸ್ತಿ ಆಗೋದು ಅಥವಾ ಕಡಿಮೆ ಆಗೋದು, ಸಕ್ಕರೆ ಅಂಶ ಕಡಿಮೆ ಆಗೋದು ಜಾಸ್ತಿ ಆಗೋದು ಈ ಥರ ಆಗೋದಿಲ್ಲ. ಜೊತೆಗೆ ಇದು ಪ್ರೋಟೀನ್ ಅಂಶ ಜಾಸ್ತಿ ಇರೋದ್ರಿಂದ ಮತ್ತು ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್, ಅಂದರೆ ಅವರ ಮೆದುಳಿನ ವಿಕಸನಕ್ಕೆ ನೀವು ಇದನ್ನು ಬಳಸ್ಬೋದು. ತಾಯಂದರಿಗೆ ಗರ್ಭದಲ್ಲಿದ್ದಾಗ ಕೊಟ್ಟರೆ ಅದು ತುಂಬ ಅನುಕೂಲ ಆಗುತ್ತೆ ಅಂತೇಳಿ ಸಂಶೋಧನೆ ಪ್ರಕಾರ ಇದು ಹೊರಬಂದಿದೆ. ಇದು ಡಾಕ್ಟರ್ ಖಾದರ್ ಅವರ ಸಂಶೋಧನೆ ಪ್ರಕಾರ ಬಂದಂಥ ಮಾಹಿತಿ ಮತ್ತು ಇದು ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿದೆ. ಅನೇಕ ಉದಾಹರಣೆಗಳು ಸಹಿತ ಇದಕ್ಕೆ ಇದೆ. ಇವಿಷ್ಟು ನವಣೆಯಿಂದ ನಮ್ಮ ದೇಹಕ್ಕಾಗುವಂಥ ಪ್ರಯೋಜನಗಳು. ಅದನ್ನು ಹೊರತುಪಡಿಸಿ ನೋಡುವಾಗ ನವಣೆ ಅನ್ನೋದು ಅದೊಂದು C4 ಗ್ರಾಸ್. ಈ ಅಕ್ಕಿ ಈಗ ಏನು ನಾವೆಲ್ಲ ಬೆಳೀತಾ ಇದ್ವಿ ಅದೆಲ್ಲ C3 ಗ್ರಾಸಿಗೆ ಬರುತ್ತೆ. C3 ಗ್ರಾಸ್ ಬಂದು ನಿಮಗೆ ಅದನ್ನು ಬೆಳೆಯೋದಕ್ಕೆ ನಿಮಗೆ 8,000ದಿಂದ 10,000 ಲೀಟ್ರ್ ನೀರು ಬೇಕಾಗ್ತದೆ 1 kg ಬೆಳೀಲಿಕ್ಕೆ. ಅದೇ ನೀವು ನವಣೆಯನ್ನು ಅದಕ್ಕೆ ಕಂಪೇರ್ ಮಾಡಿದಾಗ 1 kg ನವಣೆ ಬೆಳೀಲಿಕ್ಕೆ 200ರಿಂದ 300 ಲೀಟರ್ ನೀರುಗಳಷ್ಟೇ ನೀರು ಸಾಕಾಗುತ್ತೆ. ಸೊ ಹಾಗಾಗಿ ಅತಿ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದಂಥ ಒಂದಿಷ್ಟು ಆಹಾರ ಧಾನ್ಯಗಳಿದ್ದರೆ ಅದು ಸಿರಿಧಾನ್ಯಗಳು ಮಾತ್ರ. ಈ ನವಣೆ ಯಾವ ಜಾಗದಲ್ಲೂ ಅಥವಾ ಅತಿ ಕಡಿಮೆ ನೀರಿನಲ್ಲಿ ಬೆಳಿಬೋದು ಅಂತ ಹೇಳಿದೆ. ಸೊ ಹಾಗಾಗಿ ಇದು ರೈತರಿಗೂ ಸಹಿತ ತುಂಬ ಅನುಕೂಲ. ಯಾಕೆಂದರೆ ಇವತ್ತು ನೋಡ್ತಾ ಇದ್ದೀವಿ ನಾವು ನೀರಿನ ಒಂದು ಅಭಾವ ಎಲ್ಲ ಕಡೆಗಳಲ್ಲೂ ಇರೋದರಿಂದ ಸೊ ಈ ಸಿರಿಧಾನ್ಯಗಳನ್ನು ಬೆಳೆಯೋದ್ರಿಂದ ಒಂದು ಆಹಾರ ಧಾನ್ಯದ ಕೊರತೆಯನ್ನು ನೀಗಿಸ್ಬೋದು. ಅದ್ರ ಜೊತೆಗೆ ಬರೀ ಆಹಾರ ಧಾನ್ಯವಷ್ಟೇ ಅಲ್ಲದೆ ಅದರ ಅನುಕೂಲ ಅಂದರೆ ಅದರ ನ್ಯೂಟ್ರಿಷನ್ ವ್ಯಾಲ್ಯೂನು ಸಹಿತ ನಾವು ನೀಗಿಸ್ಬೋದು. ಅದರ ಜೊತೆಗೆ C4 ಗ್ರಾಸಸ್ ಏನು ಮಾಡುತ್ತೆ, ಈ ಮಣ್ಣಿನ ಗುಣಮಟ್ಟವನ್ನು ಕಾಯ್ದುಕೊಳ್ಳುತ್ತೆ, ಅದರ ಕಾರ್ಬನ್ ಕಂಟೆಂಟ್ನ ಹೆಚ್ಚು ಮಾಡುತ್ತೆ. ಸೊ ಹೀಗಾಗಿ C4 ಗ್ರಾಸಸ್ ಹೆಲ್ಪ್ಸ್ ಅ ಲಾಟ್ ಇನ್ ಸಸ್ಟೈನಬಿಲಿಟಿ. ಈ ನವಣೆ ಬೆಳೆಯೋದಕ್ಕೆ ಎಷ್ಟು ಸುಲಭ ಆಗುತ್ತೆ ಅಂದರೆ, ಇದು 18ರಿಂದ 20 ಡಿಗ್ರಿ ಸೆಲ್ಸಿಯಸ್ಸಿಂದ ಹಿಡಿದು 45 ಡಿಗ್ರಿ ಸೆಲ್ಸಿಯಸ್ವರೆಗೂ ಅಂಥ ವಾತಾವರಣದಲ್ಲಿ ಇದು ಬದುಕಬಲ್ಲದು. ಸೊ ಹಾಗಾಗಿ ನೀವು ಎಲ್ಲ ಪ್ರಪಂಚದ ಎಲ್ಲ ಪ್ರದೇಶಗಳಲ್ಲೂ ಸಹಿತ ಈ ನವಣೆಯನ್ನು ಬೆಳೆದಂಥ ಕುರುಗಳನ್ನ ಕಾಣ್ಬೋದು. ಇಷ್ಟೆಲ್ಲ ಅನುಕೂಲ ಇರುವಂಥ ಈ ಧಾನ್ಯ ಕಾಳನ್ನು ನಾವು ದಿನನಿತ್ಯ ಅಡುಗೆಯಲ್ಲಿ ಬಳಸೋದ್ರಿಂದ ಎಲ್ಲ ರೀತಿಯಲ್ಲೂ ಸಹಿತ ನಾವು ಅನುಕೂಲಗಳನ್ನ ಪಡ್ಕೋಬೋದು. ದೇಹಕ್ಕೂ ಅನುಕೂಲ, ಜಗತ್ತಿಗೂ ಅನುಕೂಲ, ಪ್ರಕೃತಿಗೂ ಅನುಕೂಲ. ಸೊ ಹಾಗಾಗಿ ಇದನ್ನು ಬಳಸಿ ಹೆಚ್ಚು ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡಿ, ಡಿಮ್ಯಾಂಡ್ ಕ್ರಿಯೇಟ್ ಆದರೆ ರೈತರು ಅದನ್ನು ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆ ಮೂಲಕ ನೀವು ರೈತರಿಗೆ ಒಂದು ಸಹಾಯವನ್ನು ಸಹಿತ ಮಾಡ್ಬೋದು. ಈಗ ಮಾರ್ಕೆಟಲ್ಲಿ ನವಣೆಗೆ 120ರಿಂದ 140 ರೂಪಾಯಿ kg ಇದೆ. ಸೊ ಅದು ಹೇಗಾಗಬೇಕು ಅಂದರೆ, ಮುಂದಿನ ದಿನಗಳಲ್ಲಿ ನವಣೆ ಎಲ್ಲಾದರೂ ಒಂದು ಶಾಪಿಗೆ ಹೋಗಿ ಕೇಳಿದ್ರೆ ನವಣೆ ಕೇಳಿದ ತಕ್ಷಣ ಅದು ಸಿಗೋಂಗಿರಬೇಕು. ಒಂದು 50-60 ರೂಪಾಯಿ kgಗೆ ಬಂದರೆ ಎಲ್ಲರೂ ಬಳಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಆ ರೀತಿ ಆಗಬೇಕು ಅಂತ ಹೇಳಿದ್ರೆ ನೀವು ಅದನ್ನು ಯಥೇಚ್ಛವಾಗಿ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬೇಕು, ಬಳಸಬೇಕು ಮತ್ತು ಬೆಳೆಸಬೇಕು. ಸೊ ಈ ಮೂಲಕ ಈ ನವಣೆಯ ಈ ಪ್ರಾಮುಖ್ಯತೆಯನ್ನು ತಿಳಿಸಿ ಮುಂದಿನ ವಿಡಿಯೋಗಳಲ್ಲಿ ಮತ್ತಷ್ಟು ಸಿರಿಧಾನ್ಯಗಳ ರೆಸಿಪಿಗಳ ಮೂಲಕ ಭೇಟಿಯಾಗೋಣ. ನಮಸ್ಕಾರ.